ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ತೆಗ್ಗಿ ಕಬಡ್ಡಿ ವೈಭವ ಅಖಿಲ ಭಾರತ ಎ ಗ್ರೇಡ್ ಆಹ್ವಾನಿತ ಪುರುಷ ಕಬಡ್ಡಿ ಪಂದ್ಯಾವಳಿಗಳನ್ನ ಇವತ್ತು ತೆಗ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಅಚ್ಚುಕಟ್ಟಾಗಿ ಕಂಕಣಬದ್ಧರಾಗಿ ಎಲ್ಲರೂ ಮೆಚ್ಚುಗೆಯನ್ನ ಅವರಿಗೆ ಕೊಳ್ಳಿ ಇನ್ನೂ ಇಂಥ ಎ ಗ್ರೇಡ್ ಟೂರ್ನಮೆಂಟ್ಗಳನ್ನ ತೆಗ್ಗಿ ಗ್ರಾಮದಲ್ಲಿ ಎಲ್ಲರೂ ನೋಡಕ್ ಇನ್ನು ಉತ್ಸುಕರೇ ಕಾಯಕೋದು ಕೂತಾರ. ಈ ಒಂದು ಪಂದ್ಯ ಮುಂದಿನ ವರ್ಷ ನಾವು ಪ್ರೋ ಕಬಡ್ಡಿ ಅಲ್ಲಿ ಏನ್ ನೋಡೋದೈತಿ ಇಲ್ಲೇ ನೋಡುವಂತ ತೀರ್ಮಾನ ಬರಬೇಕು. ಇವತ್ತಿನ ಎಲ್ಲ ಇದನ್ನ ಅಲಂಕಾರ ನೋಡಿದ್ರೆ ಪ್ರೋ ಕಬಡ್ಡಿಗೆ ನಮ್ಮ ತೆಗ್ಗಿ ಗ್ರಾಮ ಏನು ಕಡಿಮೆ ಇಲ್ಲ. ಯಾಕಂತಂದ್ರ ಸಾಕಷ್ಟು ಖರ್ಚುಗಳು ಇರ್ತಾವೆ. ಇವತ್ತು ಆ ಖರ್ಚುಗಳು ಎಷ್ಟೇ ಇದ್ರು ಸಹಿತ ಒಂದು ವಿಚಾರ ಮಾಡ್ರಿ, ಎಲ್ಲಾ ಒಬ್ಬರ ಉತ್ತಮರೆಲ್ಲ ಇವತ್ತು ಕೂಡಿ ಇಂಥ ಕಬಡ್ಡಿ ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡ್ಯಾರ. ಆದ್ರೆ ಅವ್ರು ಹೆಂಗೆ ದುಡ್ದಾರ ಅವ್ರ ಮಕ್ಕಳು ಸಹಿತ ಒಂದು ಉನ್ನತ ಹುದ್ದೆಗೆ ಹೊಂಟಾರ. ಇವತ್ತು ಆ ಉನ್ನತ ಹುದ್ದೆಗೆ ಹೋದಂಗ ಈ ಸೋಮಲಿಂಗೇಶ್ವರ ಆಶೀರ್ವಾದದಿಂದ ಅವರಿಗೆ ಕೈಲಿ ಆಗ್ತಕ್ಕಂಥ ಸಹಾಯವನ್ನ ಮಾಡಿ ಇಂಥ ತೆಗ್ಗಿ ಕಬಡ್ಡಿ ವೈಭವವನ್ನ ಇನ್ನೂ ಎತ್ತರಕ್ಕೆ ಬೆಳೆಸುವಂತ ಕಾರ್ಯ ಎಲ್ಲ ನಮ್ಮ ರೈತರದು ತೆಗ್ಗಿ ಗ್ರಾಮದ ಗುರು ಹಿರಿಯರದು ಐತೆ ಅಂತ ಹೆಮ್ಮೆ ಅನಿಸ್ತದೆ ಹೇಳಕ್. ಆದ್ರೆ ಇವತ್ತು ನಾವು ನೀವೆಲ್ಲ ಕೂಡಿ ಈ ಕಬಡ್ಡಿ ತೆಗ್ಗಿ ಕಬಡ್ಡಿ ವೈಭವವನ್ನ ಇನ್ನೂ ಎತ್ತರಕ್ಕೆ ಮಟ್ಟಕ್ಕೆ ಒಯ್ಯುವತ್ತಲ್ಲಿ ಎಲ್ಲರೂ ದಾನ ಧರ್ಮ ಸಹಾಯ ಸಹಕಾರ ಇನ್ನೂ ಬೇಕು. ಈ ಸಹಾಯ ಸಹಕಾರ ಮಾಡಿದ್ದಾದ್ರೆ ಈ ತೆಗ್ಗಿ ಗ್ರಾಮದ ಒಂದು ಹೆಸರು ಇಡೀ ನಾಡಿನಲ್ಲಿ ಅಜರಾಮರವಾಗಿ ಉಳಿಯುವಂತ ಮಾಡುವಂತ ಕೆಲಸ ನಿಮ್ಮೆಲ್ಲರದ್ದು ಐತಿ. ಇವತ್ತು ಮಾಡಲೇಬೇಕಾದ್ರೆ ಇವತ್ತೆಲ್ಲರೂ ಅದರ ಜೊತೆಗೆ ಈ ನಮ್ಮ ತೆಗ್ಗಿ ಟೀಮ್ ಬಗ್ಗೆ ಹೇಳಬೇಕಂತಂದ್ರ ಮೊನ್ನೆ ಹೇಳೋದಕ್ಕಿಂತಲೂ ಇವರು ಮ್ಯಾಚ್ ಯಾವತ್ತಾದ್ರೂ ನೋಡ್ತೀನಿ. ಕೆಜಿ ಒಳಗೂ ಹುಡುಗರು ಚಲೋ ಆಡ್ತಾರ, ಓಪನ್ದಾಗೂ ಚಲೋ ಆಡ್ತಾರ. ಯಾಕಂದ್ರ ಅವ್ರ ಪರಿಶ್ರಮ ಅವ್ರ ಪ್ರಯತ್ನ ಒಂದು ನೆನಪಿಟ್ಕೋರಿ. ಎಲ್ಲರೇ ಲಿಂಬಿ ಕಾಯಿಲೆ ನಾ ಚೀಟಿ ಚಿಪ್ಪಾಟಿ ಮಾಡಿ ನಾ ದೊಡ್ಡ ಹಾಯ್ ಉದ್ಯೋಗ ಹೋಗ್ತಂದ್ರೆ ತಲೆಗಿನ ತೆಗೆದೋಗಿ ದುಡಿಬೇಕು ಬಡಿಬೇಕು. ಎಲ್ಲರೇ ಯಾರ್ದರೆ ಮಾತು ಕೇಳಿ ಲಿಂಬಿಕಾಯಿ ಮಾಡ್ಕೊಂಬನ್ನಿ ತಾಯ್ತ ಮಾಡ್ಕೊಂಡ್ರೆ ಆಗೋದಿಲ್ಲ. ಎಲ್ಲರೇ ಚೀಟಿ ಚಿಪ್ಪಟ್ಟಿ ಮಾಡ್ಕೋತ ಯಾವ್ರ ಮನೆ ಹೊಡೆದೆ ಇವ್ರ ಮನೆ ಹೊಡೆದೆ ಅಂದ್ರ ಚೀಟಿ ಚಿಪ್ಪಟ್ಟಿ ಮಾಡೋರ್ ಗಂಡು 3 ಲೋಕದ ಗಂಡು ಸದಾಶಿವ ಮುತ್ತೆ ಯಾರನ್ನೂ ಬಿಡೋದಿಲ್ಲ. ಯಾಕಂತಂದ್ರ ಈಗ ನಮ್ಮಲ್ಲೊಂದು ಹೊಲಸು ಚಟ ಆಗಿಬಿಟ್ಟತ್ತೆ. ಎಲ್ಲ ಕಡೆ ಹೊಲಸು ಚಟ ಐತಿ. ಯಾರು 10 ಟನ್ ಕಬ್ಬು ಬೆಳೆದಂದ್ರೆ ಅವನು ಹೊಲದಾಗ ಲಿಂಬಿಕಾಯಿ ಬೆಳಿಬೇಕ ಅಂತ ಹೊಲಸು ಕೆಲಸ ಮಾಡುವಂತ ತೀರ್ಮಾನ ಬಂದೈತಿ. ಇವತ್ತು ಎಲ್ಲರೇ ಚೀಟಿ ಚಿಪ್ಪಟ್ಟಿ ಮಾಡಿದ್ರ ಸದಾಶಿವ ಮುತ್ತೆ ಹಂಗ ಬಿಡೋದಿಲ್ಲ. ಗೊಬ್ಬರದಾಗಿನ ಬೆಂಕಿ ಇದ್ದಂಗಿದ, ಯಾರನ್ನೂ ಬಿಡೋದಿಲ್ಲ. ಅದಕ್ಕ ಮಾನವೀಯತೆ ಪ್ರೀತಿಯಿಂದ ಜನರ ಪ್ರೀತಿ ವಿಶ್ವಾಸವನ್ನ ಗೆಲ್ಲಬೇಕು. ಇವತ್ತು ನಾವು ನೀವೆಲ್ಲ ರೈತರ ಮಕ್ಕಳಾಗಿವಂದ್ರ ಎಲ್ಲರನ್ನ ಬೆಳೆಸ್ಬೇಕು, ನಾವು ಬೆಳಿಬೇಕು. ಇವತ್ತು ಈ ತೆಗ್ಗಿ ಕಬಡ್ಡಿ ವೈಭವಕ ಒಂದೆಲ್ಲಾರು ನೀವು ಸುಮ್ಮ ಕೂತು ಅಬ್ಸರ್ವ್ ಮಾಡ್ರಿ. ಎಲ್ಲಾ ಯುವಕರು ಮುಂದಾಗಿ ಓಡಾಡಕತ್ತಾರ. ಅವ್ರ ಹಿಂದೆ ಯಾರು ಆಸರಾಗ್ಯಾರು? ಗ್ರಾಮದ ಗುರು ಹಿರಿಯರು. ಎಲ್ಲಾ ಗ್ರಾಮದ ಅಣ್ಣ ತಮ್ಮಂದಿರ ಸಹಕಾರ ಐತಿ. ಆ ಗ್ರಾಮದ ಗುರು ಹಿರಿಯರು ಕೂಡ ಹಿಂದೆ ಕೂತ ನಾವು ನಿಮ್ಗೆ ಹಿಂದೆ ಇರ್ತೀವಿ, ನೀವು ಮುಂದಾಳತ್ವಾಗಿ ಮಾಡ್ರಿ ಅಂತಂದಾಗ ಈ ಒಂದು ಅಲಂಕಾರದಾಗ ನಿಂತು ನಾವು ನೀವೆಲ್ಲ ಕಬಡ್ಡಿ ನೋಡಕತ್ತೀವಿ ಇವತ್ತು. ಯಾಕಂತಂದ್ರ ಈ ಗ್ರಾಮೀಣ ಕ್ರೀಡೆಗಳು ಎಲ್ಲಾ ಕಡೆ ಈಗ ನಶಿಸಿ ಹೊಂಟಾವ. ಇವತ್ತು ನಶಿಸಿ ಹೊಂಟಾವು. ಆ ಕ್ರೀಡೆಯನ್ನ ಉಳಿಸುವಂತ ಜವಾಬ್ದಾರಿ ನಿಮ್ಮೆಲ್ಲರದ ಐತಿ. ಇವತ್ತು ಈ ತೆಗ್ಗಿ ಕಬಡ್ಡಿ ವೈಭವ ಇಷ್ಟು ಹೆಮ್ಮೆ ಅನಿಸ್ತಲ್ಲ ನೋಡಾಕ. ನಾವೆಲ್ಲ ಮೊದಲು ಟಿವಿಯಾಗ ನೋಡ್ತಿದ್ದೀವಿ, ಹಿಂಗ ಟಿವಿಯಾಗ ನೋಡ್ತಿದ್ದೀವಿ. ಇವತ್ತೆಲ್ಲಾರು ಅವ್ರು ದಾನ ಕೊಟ್ಟದು ಒಂದು ಪ್ರತಿರೂಪವಾಗಿ ಆ ಕಬಡ್ಡಿ ಇಷ್ಟು ಯಶಸ್ವಿಯಾಗಿ ನಡೆಯಕತ್ತೈತಿ. ಅದರ ಜೊತೆಗೆ ನಾವು ಏನ್ ನೋಡ್ತೀವಲ್ಲ, ಎಲ್ಲ ಗುರು ಹಿರಿಯರು ತಮ್ಮ ಕೈಲೇ ಆದಷ್ಟು ಸಹಾಯ ದಾನ ಧರ್ಮ ಮಾಡಿದ್ರ ಈ ತೆಗ್ಗಿ ಕಬಡ್ಡಿ ವೈಭವ ಇನ್ನೂ ಅಲಂಕೃತವಾಗಿ ನಮ್ಮ ನಾಡಿನಲ್ಲಿ ಹೆಸರು ಬರುವಂತ ಕಾಲಮಾನ ಸಹಿತ ಬರ್ತೈತಿ. ಅದಕ್ಕ ಎಲ್ಲ ಗುರು ಹಿರಿಯರು ಕೂಡ್ಕೊಂಡು ಇಂಥ ಕಬಡ್ಡಿ ವೈಭವನ ಯಶಸ್ವಿ ಆಗ್ಲಿಕ್ಕೆ ಹಿಂದೆ ಯಾರ್ಯಾರು ಸಹಾಯ ದಾನಿಗಳದಾರು ಒಂದ್ ನೆನಪಿಟ್ಕೋರಿ. ಎಲ್ಲೆಲ್ಲೋ ರೊಕ್ಕ ಖರ್ಚು ಮಾಡ್ತಿರ್ತೀವಿ, ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ. ಆದ್ರ ಇಂಥ ಒಂದು ದಾನ ಧರ್ಮ ನಿಮ್ ಹೆಸರು ಬರ್ತೈತಿ. ನಿಮ್ ಕೈಲಿ ಆದಷ್ಟು ದಾನ ಮಾಡ್ರಿ. ಯಾರು ಬಂದವ್ರಿಗೆ ದಾನ ಮಾಡ್ರಿ. ಇಲ್ಲಿಕ ನಿಮ್ ಕಡೆ ಆಗ್ಲಿಕ್ಕಂದ್ರ ಅಣಕ ಆಡಕ್ ಹೋಗ್ಬೇಡ್ರಿ. ಎಲ್ಲರೇ ಅಣಕ ಆಡಿದ್ರಂದ್ರ ಸಾಧು ಸತ್ಪುರುಷರಿಗೆ ಅಣಕ ಆಡಿದ್ರಂದ್ರ ಸದಾಶಿವ ಮುತ್ಯ ಬಿಡುದಿಲ್ಲ.
ಯಾರೋ ಬರ್ಲಿ ನಿಮ್ಮ ಮನೆಗೆ ಒಂದು ತುತ್ತು ಅನ್ನವನ್ನ ಕೊಡು, ಒಂದ್ ಚರಿ ನೀರನ್ನ ಕೊಡು, ಸಾಕ್ಷಾತ್ ದೇವರನ್ನ ಅಲ್ಲೇ ಕಾಣ್ರಿ ನೀವೆಲ್ಲರೂ. ಯಾಕಂತಂದ್ರೆ ಮತ್ತೆ ಹೇಳ್ಯಾನ, ರೊಕ್ಕ ಇಟ್ಕೊಂಡ್ರೆ ಏನಾಗತ್ ಗೊತ್ತನ್ನ ಪರಿಸ್ಥಿತಿ. ರೊಕ್ಕವ ಗಳಿಸಿರಿ ಮಕ್ಕಳಿರ, ದಿಕ್ಕು ಪಾಲಾಗಿ ಓದಿರೋ ಮಕ್ಕಳಿರ. ಎಲ್ಲರೇ ರೊಕ್ಕ ಐತದ ಮೆರೆದ್ರ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ, ಹಗಲಾದ ಹೊತ್ಕೊಂಡು ಹೋಗುವಂತ ತೀರ್ಮಾನನೂ ಬರ್ತದೆ. ಅದಕ್ಕೆ ಇರುವಷ್ಟು ದಿನ 4 ಮಂದಿ ಬಾಯಾಗ ಅನ್ನ ಹಾಕ್ರಿ. ಇಂಥ ಒಂದು ಕ್ರೀಡೆಗಳಲ್ಲಿ ನಿಮ್ ಕೈಲಾದಷ್ಟು ದಾನ ಧರ್ಮ ಮಾಡ್ರಿ, ನಿಮ್ ಹೆಸರು ಹಾಕತಿ, ನಿಮ್ ಹೆಸರು ಅಜರಾಮರ ಒಳಗೆ ಉಳಿತೈತಿ. ಇನ್ನೊಂದು ಹೇಳ್ತೀನಿ, ಸದಾಶಿವಮೂರ್ತಿ ಕುಡಿತಾನ ಅಂತೇಳಿ ನೀವು ಬಂದು ಬಬಲಾದಿ ಕುಡಿದ ಮೊದಲು ದೇವ್ರಿಗೆ ಹಾಕೋದಿಲ್ಲ, ನೀವು ಹಾಕೊಂಡ್ಬಿಡ್ತಿರ್ತೀರ್ತ. ಆದ್ರ ಸದಾಶಿವಮೂರ್ತಿ ಎಲ್ಲಿ ಕುಡಿ ಅಂತ ಹೇಳಿಲ್ಲ, ಅವ್ರು 7 ಬಿಂದು ಕಾಳುಗಳನ್ನ ಇಟ್ಕೊಂಡು 7 ಯುಗದ ಲೆಕ್ಕ ಬರ್ದಾರ ಅವ್ರು. ನಾವು ನೀವೆಲ್ಲ ಎದಕ್ಕೆ ತಗೋತೀವಿ ಇವತ್ತು? ಸೆರೆ ಅಂದರೆ ಸೆರೆವಾಸ, ದಾರು ಒಂದಿ ದಾರಿಯಲ್ಲಿ ಮರಣ, ಕೇಡು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಯಾನ. ಒಂದು ನೆನಪಿಟ್ಕೋರಿ, ಈ ದಾನ ಧರ್ಮದ ಬಗ್ಗೆ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ಲಕ್ಷ ಕೊಟ್ಟು ಕೇಳ್ರಿ. ಇನ್ನೇನು ನಾವು ಹಿಂಗ ದುಶ್ಚಟಗಳಿಗೆ ಬಲಿ ಹಾಕೋತ ಹೋದಿವಿ ಅಂದ್ರ ಏನಾಗತ್ತ ಪರಿಸ್ಥಿತಿ. ಮನ ಬಂಗಾರ ಇದ್ದವರ ಮನಿ ಒಳಗ ಮಾಸಿ ಬಂಗಾರ ಸಹಿತ ಉಳಿಯುವುದಿಲ್ಲ. ಮನ ಬಂಗಾರ ಇದ್ದವರ ಮನಿ ಒಳಗ ಮಾಸಿ ಬಂಗಾರ ಸಹಿತ ಉಳಿಯುವುದಿಲ್ಲ. ಗುಂಡು ಗುಳುದಾಳಿ ಹಾಕೊಂಡು ಹೋಗುವಂತ ತೀರ್ಮಾನ ಬರ್ತದೆ. ಅದಕ್ಕೆ ಇರುವಷ್ಟು ದಿನ ದಾನ ಧರ್ಮದಲ್ಲಿ ಸಾಕ್ಷಾತ್ ದೇವರನ್ನ ಕಾಣ, ಇಂಥ ಕ್ರೀಡೆಗಳನ್ನ ಬೆಳೆಸುವಂತ ಪ್ರವೃತ್ತಿ ಬೆಳೆಸ್ಕೋರಿ. ಇವತ್ತು ನಮಗ ಕಟ್ಟುವುದಾಗಲಿಕ್ಕೆ ಕೆಡುವ ಕೆಲಸ ಎಂದು ಮಾಡಬಾರ್ದು. ನಾವು ಇವತ್ತು ನಮ್ಮ ಕಡೆ ನೀಗ್ಲಿಕ್ಕಂದ್ರ ಮುಂದಿನ ಸಪೋರ್ಟ್ ಮಾಡಬೇಕು. ಅದನ್ನ ಕೂತ್ ಹಿಂದ್ ಕೂತ್ ಕಾಲ್ ಜಗ್ಗೋತಕ್ಕೆ ಕೆಲಸ ಮಾಡಬಾರ್ದು. ಅದಕ್ಕೆ ನಾ ಏನ್ ಹೇಳತ್ತೀನಿ, ಇಂಥ ಸೋಮಲಿಂಗೇಶ್ವರ ಆಶೀರ್ವಾದ ತಗೊಂಡು ಈ ಒಂದು ತೆಗ್ಗಿ ಕಬಡ್ಡಿ ವೈಭವವನ್ನ ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ಯುವಂತ ಎಲ್ಲ ಕೆಲಸ ಸುತ್ತಮುತ್ತಲಿನ ಭಕ್ತರಿರ್ಬೋದು, ಈ ಗ್ರಾಮದ ಗುರು ಹಿರಿಯರಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಇಲ್ಲಿ ಎಲ್ಲಾರು ಒಂದು ಅಬ್ಸರ್ವ್ ಮಾಡ್ಬೇಕು. ನೀವು ಎಷ್ಟು ಜನ ನೌಕರಿ ಆಗ್ಯಾರಲ್ಲ, ಒಟ್ಟರು ತಮ್ಮ ಕೈಗೆ ಆದಷ್ಟು ಸಹಾಯ ದಾನವನ್ನ ಮಾಡ್ಯಾರ. ಅವ್ರು ಕೊಟ್ಟಾರಂತೇಳಿ ಅವ್ರು ಇನ್ನೂ ಎತ್ತರಕ್ಕೆ ಹೊಂಟಾರ. ಅವ್ರು ಅದಕ್ಕೆ ನಿಮ್ ಕೈಲಿ ಆದಷ್ಟು ದಾನ ಧರ್ಮದೊಂದಿಗೆ ಸಾಕ್ಷಾತ್ ದೇವರನ್ನ ಕಾಣ್ರಿ. ಅದರ ಜೊತೆಗೆ ದುಶ್ಚಟಗಳಿಗೆ ಬಲಿಯಾರುವಾಗ ಹೋಗ್ಬೇಡ್ರಿ. ಇದೊಂದು ವಿನಂತಿ. ಸಂಜೆ ಗಂಟೆ ಬಬಲಾದಿ ಭಕ್ತರು ಬಹಳ ಆಗಕ್ಕೆ ಯಾರು ಹೋಗ್ಬೇಡ್ರಿ. ದಯವಿಟ್ಟು ಹೇಳ್ತೀನಿ, ಸದಾಶಿವಮೂರ್ತಿ ಹೆಸರು ಹಿಡ್ಕೊಂಡು ಮದ್ಯವನ್ನ ಯಾವುದೇ ರೀತಿ ವ್ಯರ್ಥ ಮಾಡಬೇಕು ಹೋಗ್ಬಾರ್ದು. ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ತೆಗ್ಗಿ ಗ್ರಾಮದ ಗುರು ಹಿರಿಯರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ತಾಯಿಯಂದಿರಿಗೂ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರಿಗೂ ಸದಾಶಿವಪ್ಪ ಚಂದ್ರತಾಯಿ ಚಿಕ್ಕೈ ಮುತ್ತನ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು, ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರು ಗಂಡ, ಲಂಡ ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಹಟ್ಟು ಕುದಿಯವರ ಗಂಡ, ಇಟ್ಟೆನ್ಸವರ ಗಂಡ, ವಿಧಿಯ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪ್ಪಟ್ಟಿ ಮಾಡೋರ ಗಂಡ, ನಾ ಅಂದವರ ಗಂಡ, ಆದಿ ಗಂಡ, ಅನಾದಿ ಗಂಡ, ಅಡಿಮೇಲಿ ಮನೆ ಮಾಡಿ ಗಿಡದಡೆಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ಬರ್ತಾನೆ ಒಡೆಯ ಸದಾಶಿವ ಬಹು ಪರಾಕ್ರಮೆ. 1,80,000 ಪಾಚೋ ಪೀರ್ ಜಂಗಮ್ ಜಿತಾಪಿರ 3 ಪುಂಡಿ ಪಚಾಕಿ ಪಕಡಿ ಪಚಾಕಿ ದೇವಾಲಯಂ ಪಾರ್ವತೀಶ್ವರ ಮಾವೇ. ಶ್ರೀ ಸೋಮಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಸದಾಶಿವ ಮಹಾರಾಜ್ ಕಿ, ಶ್ರೀ ಚಿಕ್ಕೈ ಮುತ್ಯ ಮಹಾರಾಜ್ ಕಿ, ಚಂದ್ರಗಿರಿ ದೇವಿ महाराज की, श्री बसवेश्वर महाराज की, श्री वेंकटेश्वर महाराज की, सकल साधु संत महाराज की जय मंगलम, जय नमः पार्वती शिवाय महादेव. ಈಗಾಗಲೇ ಈ ಒಂದು ಭವ್ಯ